ಚಿಕ್ಕನಾಯಕನಹಳ್ಳಿ ಶಾಸಕರಾದ ಸಿಬಿ ಸುರೇಶ್ ಬಾಬುರವರು ಸರ್ವ ದಾರ್ಶನಿಕರ ಅದ್ದೂರಿ ಜಯಂತ್ಯುತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಕಚೇರಿಯ ಆವರಣದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ನೆರವೇರಿಸಲಾಯಿತು. ವರದಿ ಬೆಂಚೆ ಮಂಜು. ಎಲ್ಲ ಧರ್ಮ ಗುರುಗಳನ್ನ, ಸಾಹಿತಿಗಳನ್ನ, ಹಿರಿಯರನ್ನ ಸೇರಿಸುವಂತಹ ಒಂದು ಸೂತ್ರ ಅಂದ್ರೆ ಶ್ರೀ ಸುರೇಶ್ ಬಾಬುರವರು ಅಂತ ಹೇಳಬೇಕಾಗಿರುವಂತಹದ್ದು. ಇವತ್ತಂತಹ ಒಂದು ಪವಿತ್ರ ಕಾರ್ಯವನ್ನು ನೆರವೇರಿಸಿದ್ದಾರೆ. ಸರ್ವ ದಾರ್ಶನಿಕರ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ನಾವು ಜಯಂತಿ ಆಚರಿಸುವಂತಹದ್ದು ಯಾರನ್ನ ನಾವು ಸ್ಮರಿಸ್ಕೊಂತೀವೋ ಅವರೆಲ್ಲರ ಜಯಂತಿಯೂ ಆಗ್ತದೆ. ಹೀಗೆ ನಾವು ಅವರಿಗೆ ಮಾಡ್ತಕ್ಕಂಥ ಅಗೌರವ ಅಂತೇಳಿ ನಾನು ಅದು ಕೂಡ ಭಾವಿಸಿ ಅವರೆಲ್ಲ ಒಂದೇ ಜಾತಿಗೆ ಸೀಮಿತ ಮಾಡತಕ್ಕಂಥ ಸಂಕುಚಿತ ಮನೋಭಾವ ಮತ್ತೆ ಸಂಕುಚಿತ ಕೃತಿಯನ್ನ ನಾವು ಮಾಡ್ತಕ್ಕಂಥದ್ದು ಇತ್ತೀಚೆಗೆ ಹೆಚ್ಚಾಗಿದೆ. ಅದನ್ನ ತಪ್ಪಿಸಲಿಕ್ಕೆ ದಾರ್ಶನಿಕರ ಜಯಂತಿಯನ್ನ ಒಮ್ಮೆಲೆ ಎಲ್ಲರೂ ಕೂಡ ಸೇರಿ ಆಚರಣೆ ಮಾಡ್ತಕ್ಕಂಥದ್ದು ಒಂದು ಒಳ್ಳೆಯ ಸಂಪ್ರದಾಯವನ್ನ ಅವರು ಪ್ರಾರಂಭ, ಎಲ್ಲರೂ ಕೂಡ ಆಚರಣೆಯನ್ನ ಮಾಡ್ತಕ್ಕಂಥ ದಿವಸಗಳು ಮುಂದಿನ ದಿನಮಾನಗಳಲ್ಲಿ ಬರಬೇಕು ಅಂತಕ್ಕಂಥ ಆಶಯವನ್ನ ನಾನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಈ ಸಮಾರಂಭಕ್ಕೆ ರಾಜಕೀಯವನ್ನ ಬೆರೆಸತಕ್ಕಂಥದ್ದು ಸರಿಯಾದಂತದ್ದಲ್ಲ. ಯಾವಾಗಲೂ ಕೂಡ ದಾರ್ಶನಿಕರು ಅವೇನು ಈ ಒಂದು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಸಂದೇಶ ಇದೆ, ಆ ಸಂದೇಶ ಎಲ್ಲ ದಾರ್ಶನಿಕರಿಗೆ ನಾನು ಕೃತಜ್ಞತೆಗಳೊಂದಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಲಿಕ್ಕೆ ಬಯಸ್ತೇನೆ. ಬಹುಶಃ ವೇದಿಕೆಯ ಸಭಾಗಳನ್ನು ತುಂಬಿರಬೇಕಾಗಿತ್ತು, ತುಂಬಿಲ್ಲ. ಆದ್ರೂ ಸಹ ಇಲ್ಲಿರ್ತಕ್ಕಂಥ ನೀವೆಲ್ಲರ ಪಾದಗಳಿಗೆ ನಮಸ್ಕಾರ ಮಾಡಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಪ್ರಪಂಚದ ದುರಂತಗಳಿಗೆ ಕಾರಣ ಕೆಟ್ಟವರಲ್ಲ ಅಂತಾರೆ. For all the disasters in this world, it is not the bad people, it is the silence of the good people ಅಂತ ಹೇಳ್ತಾರೆ. ಪ್ರಪಂಚದ ದುರಂತಗಳಿಗೆ ಕೆಟ್ಟ ಜನಗಳಲ್ಲ, ಒಳ್ಳೆ ಜನಗಳು ಅಂತ ಹೇಳ್ತಾರೆ. ಬಹುಶಃ ಅರ್ಥ ಏನಂದ್ರೆ ನಾವು ಒಳ್ಳೆಯವರು ಅಂತೇಳಿ ಮನೆಯಲ್ಲಿ ನಾವು ಗೋಡೆ ಕೊಟ್ಟಿ ಇರ್ತಕ್ಕಂಥದ್ದಲ್ಲ. ಯಾವ ಹೊರಗಡೆ ಬರ್ತೇವೆ ಧರ್ಮ ಏನು ಅದರ ದರ್ಶನವನ್ನ ಜೀವನದಲ್ಲಿ ಆಸುವಕ್ಕಾಗಿ ಮಾಡಿಕೊಂಡಾಗ ಮಾತ್ರ ಇವತ್ತು ಆ ಒಂದು ಸಮಾಜದಲ್ಲಿ ಒಂದು ಸಕಾರಾತ್ಮಕ ಚಿಂತನೆಗಳು ಕಾಣಬೇಕು ಅಂತ ಸಾಧ್ಯ ಆಗುತ್ತೆ. ಸ್ವಾಮಿ ವಿವೇಕಾನಂದರು ಮಾತು ಹೇಳ್ತಾರೆ, ಇವತ್ತು ಏನಿದ್ದೇವೆ ಅಂದ್ರೆ ಇವತ್ತು ಪ್ರಪಂಚದಲ್ಲಿರ್ತಕ್ಕಂಥ ಇವತ್ತು ಧರ್ಮದ ರಹಸ್ಯ ಬೆಳಗಿರುವುದು ಅದರ ಸಿದ್ಧಾಂತಗಳಲ್ಲ, ಅದರ ಅನುಷ್ಠಾನದಲ್ಲಿ ಒಳ್ಳೆಯವರಾಗಿರುವುದು ಮತ್ತು ಒಳ್ಳೆಯದನ್ನು ಮಾಡುವುದೇ ಧರ್ಮದ ರಹಸ್ಯ ಅಂತ ಹೇಳ್ತಾರೆ. ಡಿಸಾಸ್ಟರ್ ಇವತ್ತು ನಾವು ಯೋಚನೆ ಮಾಡ್ಬೇಕು. ಇವತ್ತು ಎಲ್ಲ ಧರ್ಮವನ್ನು ಮಾಡಿದ್ದಾರೆ. ಇವತ್ತು ಪ್ರತಿಯೊಬ್ಬರು ಹೇಳ್ತಾ ಇದ್ರು